ನಮಸ್ಕಾರ ಪ್ರಿಯ ವೀಕ್ಷಕರೇ, ನಿಮ್ಮ ಪ್ರೀತಿಯ ಇನ್ಫೋ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಹೃದಯಪೂರ್ವಕ ಸ್ವಾಗತ. ಇಂದಿನ ವರದಿ ಬಹಳ ಮಹತ್ವದದ್ದು. ಭಾರತ ಮತ್ತು ಅಮೆರಿಕ ನಡುವಿನ ಹೊಸ ವ್ಯಾಪಾರ ಒಪ್ಪಂದದ ಬಗ್ಗೆ ನೀವು ಕೇಳಿರಬಹುದು. ಆದರೆ ಅದರ ಒಳ ಅರ್ಥ ಏನು, ನಮ್ಮ ಜೀವನಕ್ಕೆ ಇದರ ಪರಿಣಾಮ ಏನು ಎಂಬುದನ್ನು ಇಂದು ತುಂಬ ಸರಳವಾಗಿ, ನಿಖರವಾಗಿ ಮತ್ತು ಆಸಕ್ತಿದಾಯಕವಾಗಿ ವಿವರಿಸೋಣ. ಈ ರೀತಿಯ ಸತ್ಯಾಧಾರಿತ ಮಾಹಿತಿ ನಿಮಗೆ ಇಷ್ಟವಾದರೆ ಈಗಲೇ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಮುಂದಿನ ದಿನಗಳಲ್ಲಿ ಇಂತಹ ದೊಡ್ಡ ಆರ್ಥಿಕ ಮತ್ತು ರಾಜಕೀಯ ವಿಶ್ಲೇಷಣೆಗಳನ್ನು ನಾವು ನಿರಂತರವಾಗಿ ತರುತ್ತೇವೆ. ಈಗ ನೇರವಾಗಿ ವಿಷಯಕ್ಕೆ ಬರುವ ಮೊದಲು ಒಂದು ಪ್ರಶ್ನೆ. ಅಮೆರಿಕ ತನ್ನ ಸುಂಕವನ್ನು 50% 18% ಏಕೆ ಇಳಿಸಿತು? ಇದರ ಹಿಂದೆ ರಾಜಕೀಯ ತಂತ್ರವಿದೆಯೇ ಅಥವಾ ನಿಜವಾದ ಆರ್ಥಿಕ ಸಹಕಾರವೇ? ಭಾರತ 5 ವರ್ಷಗಳಲ್ಲಿ $500 ಬಿಲಿಯನ್ ಮೌಲ್ಯದ ಅಮೆರಿಕ ಸರಕುಗಳನ್ನು ಖರೀದಿಸುವ ಭರವಸೆ ನೀಡಿರುವುದು ನಮ್ಮ ದೇಶಕ್ಕೆ ಲಾಭವೇ ಅಥವಾ ಭಾರವೇ? ನಿಮ್ಮ ಮನಸ್ಸಲ್ಲೂ ಈ ಪ್ರಶ್ನೆಗಳು ಓಡಾಡುತ್ತಿರಬಹುದು. ಇದೇ ಕುತೂಹಲವನ್ನು ಹಿಡಿದುಕೊಂಡು ಇಡೀ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಈಗ ವರದಿಗೆ ಪ್ರವೇಶ ಮಾಡೋಣ. ಭಾರತ ಮತ್ತು ಅಮೆರಿಕ ನಡುವಿನ ಮಧ್ಯಂತರ ವ್ಯಾಪಾರ ಒಪ್ಪಂದವನ್ನು ಇತ್ತೀಚೆಗೆ ಘೋಷಿಸಲಾಗಿದೆ. ಇದನ್ನು ಸಂಪೂರ್ಣ ಮುಕ್ತ ವ್ಯಾಪಾರ ಒಪ್ಪಂದದ ಮೊದಲ ಮೆಟ್ಟಿಲು ಎಂದು ಕರೆಯಲಾಗುತ್ತಿದೆ. ಎರಡು ದೇಶಗಳ ನಡುವಿನ ವ್ಯಾಪಾರ ಸಂಬಂಧವನ್ನು ಇನ್ನಷ್ಟು ಗಟ್ಟಿಗೊಳಿಸುವುದು ಇದರ ಮುಖ್ಯ ಉದ್ದೇಶ. ಅಮೆರಿಕ ಹಲವು ವರ್ಷಗಳಿಂದ ಭಾರತೀಯ ಉತ್ಪನ್ನಗಳ ಮೇಲೆ ಹೆಚ್ಚಿನ ಸುಂಕ ವಿಧಿಸುತ್ತಿತ್ತು. ವಿಶೇಷವಾಗಿ ಉಕ್ಕು, ಅಲ್ಯೂಮಿನಿಯಂ, ರತ್ನಾಭರಣ, ಔಷಧಿ ಹಾಗೂ ವಸ್ತ್ರ ಕ್ಷೇತ್ರಗಳಿಗೆ ಇದು ದೊಡ್ಡ ಅಡ್ಡಿಯಾಗಿತ್ತು. ಹೊಸ ಒಪ್ಪಂದದಂತೆ ಅಮೆರಿಕ ಈ ಸುಂಕವನ್ನು 50% 18% ಇಳಿಸಲು ಒಪ್ಪಿಕೊಂಡಿದೆ. ಇದರಿಂದ ಭಾರತೀಯ ರಫ್ತುದಾರರಿಗೆ ದೊಡ್ಡ ಉಸಿರಾಟ ಸಿಗಲಿದೆ. ಆದರೆ ಇಲ್ಲಿ ಒಂದು ಪ್ರಶ್ನೆ ಉದ್ಭವಿಸುತ್ತದೆ. ಸುಂಕ ಕಡಿತದಿಂದ ನಿಜಕ್ಕೂ ನಮ್ಮ ಸಣ್ಣ ಉದ್ಯಮಗಳಿಗೆ ಲಾಭವಾಗುತ್ತದೆಯೇ ಅಥವಾ ದೊಡ್ಡ ಕಾರ್ಪೊರೇಟ್ ಕಂಪನಿಗಳಿಗಷ್ಟೇ ಉಪಯೋಗವಾಗುತ್ತದೆಯೇ? ಇನ್ನೊಂದು ಮಹತ್ವದ ಅಂಶ ಭಾರತ ನೀಡಿರುವ ಬದ್ಧತೆ. ಮುಂದಿನ 5 ವರ್ಷಗಳಲ್ಲಿ ಅಮೆರಿಕದಿಂದ $500 ಬಿಲಿಯನ್ ಮೌಲ್ಯದ ಸರಕುಗಳನ್ನು ಖರೀದಿಸಲು ಭಾರತ ಒಪ್ಪಿದೆ. ಇದರಲ್ಲಿ ಕಚ್ಚಾ ತೈಲ, ನೈಸರ್ಗಿಕ ಅನಿಲ, ವಿಮಾನಗಳು, ತಂತ್ರಜ್ಞಾನ ಉಪಕರಣಗಳು ಹಾಗೂ ರಕ್ಷಣಾ ಸಾಮಗ್ರಿಗಳು ಸೇರಿವೆ. ಇದರಿಂದ ಅಮೆರಿಕದ ಕಂಪನಿಗಳಿಗೆ ಭಾರತದ ಮಾರುಕಟ್ಟೆ ಇನ್ನಷ್ಟು ತೆರೆಯಲಿದೆ. ಆದರೆ ನಮ್ಮ ದೇಶೀಯ ಉತ್ಪಾದಕರಿಗೆ ಇದು ಸ್ಪರ್ಧೆಯ ಒತ್ತಡ ತರುವುದೇ ಎಂಬ ಆತಂಕವೂ ಇದೆ. ಕೃಷಿ ಕ್ಷೇತ್ರದ ವಿಷಯದಲ್ಲಿ ಭಾರತ ಎಚ್ಚರಿಕೆಯಿಂದ ನಡೆದುಕೊಂಡಿದೆ. ಗೋಧಿ, ಅಕ್ಕಿ, ಹಾಲು ಉತ್ಪನ್ನಗಳು ಹಾಗೂ ಕೋಳಿ ಮಾಂಸ ಮೊದಲಾದ ಸಂವೇದನಾಶೀಲ ವಸ್ತುಗಳಿಗೆ ಸಂಪೂರ್ಣ ಮಾರುಕಟ್ಟೆ ತೆರೆಯಲು ಭಾರತ ಒಪ್ಪಿಲ್ಲ. ರೈತರ ಹಿತಾಸಕ್ತಿಯನ್ನು ಕಾಪಾಡುವುದು ಸರ್ಕಾರದ ಪ್ರಮುಖ ಗುರಿ ಎಂದು ಹೇಳಲಾಗಿದೆ. ಆದರೆ ಮುಂದಿನ ದಿನಗಳಲ್ಲಿ ಅಮೆರಿಕ ಈ ಕ್ಷೇತ್ರಗಳಲ್ಲಿ ಹೆಚ್ಚಿನ ರಿಯಾಯಿತಿ ಕೇಳಿದರೆ ಭಾರತ ಏನು ಮಾಡಲಿದೆ? ಇದು ದೊಡ್ಡ ಪ್ರಶ್ನೆ. ಈ ಒಪ್ಪಂದದಿಂದ ಭಾರತದ ಎಲೆಕ್ಟ್ರಾನಿಕ್ಸ್, ಉಡುಪು, ರತ್ನಾಭರಣ, ಔಷಧಿ ಹಾಗೂ ಸಾಫ್ಟ್ವೇರ್ ಸೇವಾ ಕ್ಷೇತ್ರಗಳಿಗೆ ಹೊಸ ಅವಕಾಶಗಳು ಸೃಷ್ಟಿಯಾಗಲಿವೆ ಎಂದು ತಜ್ಞರು ಅಭಿಪ್ರಾಯಪಡುತ್ತಾರೆ. ವಿಶೇಷವಾಗಿ ಯುವ ಉದ್ಯೋಗಿಗಳಿಗೆ ಇದು ಹೊಸ ಉದ್ಯೋಗದಾರಿಗಳನ್ನು ತೆರೆದುಕೊಡಬಹುದು. ಆದರೆ ಇದೇ ಸಮಯದಲ್ಲಿ ಅಮೆರಿಕದ ದೊಡ್ಡ ಕಂಪನಿಗಳು ಭಾರತದ ಚಿಲ್ಲರೆ ಮಾರುಕಟ್ಟೆ ಮತ್ತು ಡಿಜಿಟಲ್ ವಲಯದಲ್ಲಿ ಇನ್ನಷ್ಟು ಬಲಿಷ್ಠವಾಗುವ ಸಾಧ್ಯತೆಯೂ ಇದೆ. ಇದು ನಮ್ಮ ಸಣ್ಣ ವ್ಯಾಪಾರಿಗಳಿಗೆ ಸವಾಲಾಗಬಹುದೇ? ಮಧ್ಯಂತರ ಒಪ್ಪಂದವು ಸಂಪೂರ್ಣ ದ್ವಿಪಕ್ಷೀಯ ವ್ಯಾಪಾರ ಒಪ್ಪಂದದ ಮುನ್ನುಡಿಯಾಗಿದೆ. ಮುಂದಿನ ತಿಂಗಳುಗಳಲ್ಲಿ 2 ದೇಶಗಳ ತಂಡಗಳು ಮತ್ತಷ್ಟು ಮಾತುಕತೆ ನಡೆಸಲಿವೆ. ಬೌದ್ಧಿಕ ಆಸ್ತಿ ಹಕ್ಕು, ಡಿಜಿಟಲ್ ತೆರಿಗೆ, ಕಾರ್ಮಿಕ ನಿಯಮಗಳು, ಪರಿಸರ ನಿಯಮಗಳು ಮುಂತಾದ ವಿಷಯಗಳು ಇನ್ನೂ ಚರ್ಚೆಗೆ ಬಾಕಿಯಿವೆ. ಅಮೆರಿಕ ತನ್ನ ತಂತ್ರಜ್ಞಾನ ಕಂಪನಿಗಳಿಗೆ ಭಾರತದಲ್ಲಿ ಹೆಚ್ಚಿನ ರಕ್ಷಣೆಯನ್ನು ಕೇಳುವ ಸಾಧ್ಯತೆಯಿದೆ. ಅದಕ್ಕೆ ಭಾರತ ಹೇಗೆ ಪ್ರತಿಕ್ರಿಯಿಸಲಿದೆ ಎಂಬುದು ಕುತೂಹಲಕರ. ಈ ಒಪ್ಪಂದ ಜಾಗತಿಕ ರಾಜಕೀಯದ ದೃಷ್ಟಿಯಿಂದಲೂ ಮಹತ್ವದದ್ದು. ಚೀನಾದ ಪ್ರಭಾವವನ್ನು ಸಮತೋಲನಗೊಳಿಸಲು ಅಮೆರಿಕ ಭಾರತವನ್ನು ಆರ್ಥಿಕವಾಗಿ ಬಲಪಡಿಸಲು ಬಯಸುತ್ತಿದೆ ಎಂಬ ಮಾತುಗಳು ಕೇಳಿಬರುತ್ತಿವೆ. ಆದರೆ ಭಾರತ ತನ್ನ ಸ್ವತಂತ್ರ ಆರ್ಥಿಕ ನೀತಿಯನ್ನು ಕಾಪಾಡಿಕೊಳ್ಳಬೇಕಾದ ಅಗತ್ಯವೂ ಇದೆ. ಸಾಮಾನ್ಯ ಗ್ರಾಹಕರಿಗೆ ಇದರ ಪರಿಣಾಮ ಏನು? ಕೆಲವು ಅಮೆರಿಕ ಉತ್ಪನ್ನಗಳ ಬೆಲೆ ಕಡಿಮೆಯಾಗಬಹುದು. ವಿಶೇಷವಾಗಿ ಮೊಬೈಲ್, ಲ್ಯಾಪ್ಟಾಪ್, ವೈದ್ಯಕೀಯ ಸಾಧನಗಳು ಹಾಗೂ ಕೆಲವು ವಾಹನಗಳ ಬೆಲೆಯಲ್ಲಿ ಇಳಿಕೆ ಕಾಣಬಹುದು. ಆದರೆ ಆಮದು ಹೆಚ್ಚಾದರೆ ರೂಪಾಯಿ ಮೌಲ್ಯ ಮತ್ತು ವ್ಯಾಪಾರ ಕೊರತೆ ಮೇಲೆ ಒತ್ತಡ ಬರುವ ಸಾಧ್ಯತೆಯಿದೆ. ಯುವಜನರಿಗೆ ಮತ್ತೊಂದು ಪ್ರಶ್ನೆ. ಈ ಒಪ್ಪಂದದಿಂದ ಭಾರತದಲ್ಲಿ ಹೊಸ ಸ್ಟಾರ್ಟ್ಅಪ್ಗಳಿಗೆ ಬಲ ಸಿಗುತ್ತದೆಯೇ ಅಥವಾ ಅಮೆರಿಕದ ದೈತ್ಯ ಕಂಪನಿಗಳ ಪ್ರಾಬಲ್ಯ ಹೆಚ್ಚಾಗುತ್ತದೆಯೇ? ತಜ್ಞರ ಅಭಿಪ್ರಾಯದಲ್ಲಿ ಸರ್ಕಾರ ಸರಿಯಾದ ನೀತಿ ರೂಪಿಸಿದರೆ ದೇಶೀಯ ಉದ್ಯಮಗಳಿಗೂ ಲಾಭವಾಗಬಹುದು. ಒಪ್ಪಂದದಲ್ಲಿ ಪಾರದರ್ಶಕತೆ ಮತ್ತು ಸಮತೋಲನ ಬಹಳ ಮುಖ್ಯ. ಕೇವಲ ಖರೀದಿ ಭರವಸೆಯಿಂದ ದೇಶದ ಆರ್ಥಿಕತೆ ಬಲವಾಗುವುದಿಲ್ಲ. ಉತ್ಪಾದನೆ, ರಫ್ತು ಮತ್ತು ಉದ್ಯೋಗ ಸೃಷ್ಟಿ ಸಮಾನವಾಗಿ ನಡೆಯಬೇಕು.
ಈಗ ಮತ್ತೊಂದು ಕುತೂಹಲಕರ ವಿಚಾರ. ಅಮೆರಿಕ ಈ ಒಪ್ಪಂದವನ್ನು ರಾಜಕೀಯ ಲಾಭಕ್ಕಾಗಿ ಬಳಸಿಕೊಳ್ಳುತ್ತಿದೆಯೇ? ಭಾರತ ಇದರಿಂದ ಎಷ್ಟು ಲಾಭ ಪಡೆಯಲಿದೆ ಎಂಬ ಲೆಕ್ಕಾಚಾರ ಇನ್ನೂ ಸ್ಪಷ್ಟವಾಗಿಲ್ಲ. ಮುಂದಿನ 5 ವರ್ಷಗಳು ನಮ್ಮ ಆರ್ಥಿಕ ಭವಿಷ್ಯಕ್ಕೆ ನಿರ್ಣಾಯಕವಾಗಲಿವೆ. ನೀವು ಸಾಮಾನ್ಯ ನಾಗರಿಕರಾಗಿ ಏನು ಮಾಡಬೇಕು? ಇಂತಹ ಒಪ್ಪಂದಗಳ ಬಗ್ಗೆ ಜಾಗೃತರಾಗಬೇಕು. ದೇಶೀಯ ಉತ್ಪನ್ನಗಳಿಗೆ ಬೆಂಬಲ ನೀಡಬೇಕು. ಸರ್ಕಾರದ ನೀತಿಗಳ ಮೇಲೆ ಆರೋಗ್ಯಕರ ಪ್ರಶ್ನೆಗಳನ್ನು ಕೇಳಬೇಕು. ಇದೇ ಕಾರಣಕ್ಕೆ ನಾವು ಈ ರೀತಿಯ ಆಳವಾದ ವರದಿಗಳನ್ನು ನಿಮಗೆ ತರುತ್ತಿದ್ದೇವೆ. ಕೊನೆಯದಾಗಿ ಮತ್ತೆ ಕೇಳುತ್ತೇನೆ, ಈ ಒಪ್ಪಂದ ಭಾರತಕ್ಕೆ ನಿಜವಾದ ಅವಕಾಶವೇ ಅಥವಾ ಹೊಸ ಅವಲಂಬನೆಯ ಆರಂಭವೇ? ಉತ್ತರ ಕಾಲವೇ ನೀಡಲಿದೆ. ಆದರೆ ನಾವು ಮಾಹಿತಿ ಹೊಂದಿರುವ ನಾಗರಿಕರಾಗಿರಬೇಕು. ಈ ಸಂಪೂರ್ಣ ವಿಶ್ಲೇಷಣೆ ನಿಮಗೆ ಉಪಯುಕ್ತವಾಗಿದೆ ಎಂದು ನಂಬುತ್ತೇನೆ. ಇಂತಹ ನಿಖರ ಮತ್ತು ಸತ್ಯಾಧಾರಿತ ಸುದ್ದಿಗಳಿಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟಲ್ಲಿ ಹಂಚಿಕೊಳ್ಳಿ. ಭಾರತ-ಅಮೆರಿಕ ವ್ಯಾಪಾರ ಒಪ್ಪಂದದ ಮುಂದಿನ ಬೆಳವಣಿಗೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.